ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾನೆ ಇದೆ. ಸಿಎಂ ಬದಲಾವಣೆ ಆಗುತ್ತಾ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತಾರಾ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಇಂಥ ಚರ್ಚೆಗಳ ಮಧ್ಯದಲ್ಲೇ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಈಗ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಅನ್ನೋದೇ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಭೇಟಿಯಾಗಿ ಏನ್ ಚರ್ಚೆ ಮಾಡಿದ್ರು? ಕಾಂಗ್ರೆಸ್ ಕುರ್ಚಿ ಫೈಟ್ ನಲ್ಲಿ ದಿನಕ್ಕೊಂದೊಂದು ರೀತಿಯ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕಾರಣ ರಾತ್ರೋರಾತ್ರಿ ರಾಹುಲ್ ಗಾಂಧಿ ಆಪ್ತನನ್ನ ಭೇಟಿ ಮಾಡಿದ್ಯಾಕೆ? ಕಾಂಗ್ರೆಸ್ ಕುರ್ಚಿ ಫೈಟ್ ನಲ್ಲಿ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಗಳು ಸಿಗ್ತಾನೆ ಇದೆ. ಈಗ ಅತಿ ದೊಡ್ಡ ಬೆಳವಣಿಗೆಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಬ್ಬ ಮಹಾನಾಯಕ ಸಾಕ್ಷಿ ಆಗ್ತಿದ್ದಾರೆ. ರಾತ್ರೋರಾತ್ರಿ ರಾಹುಲ್ ಗಾಂಧಿ ಆಪ್ತನ ಭೇಟಿ ಹಾಕಿದ್ಯಾಕೆ? ದಿಲ್ಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನ ಆಪ್ತನ ಸೀಕ್ರೆಟ್ ಮೀಟಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಏನ್ ಚರ್ಚೆ ಆಯ್ತು ಅಂತ. ಸಿಎಂ ಪರಮಾಪ್ತನಿಂದ ಎಐಸಿಸಿ ನಾಯಕರ ಜೊತೆ ಮಹತ್ವದ ಚರ್ಚೆ ಆಗಿದೆ. ಇದೇ ಸೀಕ್ರೆಟ್ ಮೀಟಿಂಗ್. ರಾಹುಲ್ ಗಾಂಧಿ ಬಲಗೈ ಬಂಟ ಕೊಟ್ಟ ಸಲಹೆ ಆದ್ರೂ ಏನು ಹಾಗಾದ್ರೆ? ಇದು ಪ್ರಶ್ನೆ ಇರೋದು. ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆಯಾ ಏನಾದ್ರೂ ಸಿಹಿ ಸುದ್ದಿ? ಕಾರಣ ಭೇಟಿಯಾಗಿರೋದು ಯಾರು ಗೊತ್ತಾ? ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಅನಿಸ್ಕೊಂಡಂತಹ ನಾಯಕ ವರಿಷ್ಠರನ್ನ ಭೇಟಿ ಹಾಕಿದ್ದಾರೆ. ಅದು ಕೂಡ ರಾಹುಲ್ ಗಾಂಧಿ ಅವರ ಆಪ್ತ ಅನಿಸ್ಕೊಂಡವರನ್ನೇ ಭೇಟಿ ಹಾಕಿದ್ದಾರೆ. ರಾತ್ರೋರಾತ್ರಿ ಎಐಸಿಸಿ ಕಾರ್ಯದರ್ಶಿ ಭೇಟಿ ಮಾಡಿದ್ದಾರಂತೆ ಸಿಎಂ ಆಪ್ತ. ಹಾಗಾಗಿ ರಾತ್ರೋರಾತ್ರಿ ಭೇಟಿ ಆಗಿರುವ ಉದ್ದೇಶ ಏನು? ಏನ್ ಚರ್ಚೆ ಆಗಿದೆ? ದಿಲ್ಲಿಯಲ್ಲಿ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿದ್ದಾರಂತೆ ಸಾಹುಕಾರ್. ಕೆಸಿ ವೇಣುಗೋಪಾಲ್ ಜೊತೆ ಸತೀಶ್ ಜಾರಕಿಹೊಳಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಪಟ್ಟು ಬೆನ್ನಲ್ಲೇ ಸಾಹುಕಾರ್ ಸೀಕ್ರೆಟ್ ಮೀಟಿಂಗ್ಗಳಾಗಿದೆ. ಹೈಕಮಾಂಡ್ ನಿಂದ ಸ್ಪಷ್ಟನೆ ನೀಡಿ ಅಂತ ಸಾಹುಕಾರ್ ಪಟ್ಟು ಹಿಡಿದಿದ್ದಾರಂತೆ. ಒಂದು ಸ್ಪಷ್ಟೀಕರಣ ಬೇಕು ಹೈಕಮಾಂಡ್ ನಿಂದಲೇ ಅಂತ. ಸ್ಪಷ್ಟನೆ ಕೊಡದೆ ಹೋದ್ರೆ ಆಡಳಿತದ ಮೇಲಾಗುವ ಪರಿಣಾಮದ ಬಗ್ಗೆ ಕೂಡ ಸಾಹುಕಾರ್, ಇಟ್ ಮೀನ್ಸ್ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮಟ್ಟಕ್ಕೆ ಆ ಸೂಕ್ಷ್ಮತೆಗಳನ್ನ ತಿಳಿಸಿದ್ದಾರೆ. ಏನು ಇಂಪ್ಯಾಕ್ಟ್ ಆಗುತ್ತೆ ಪಕ್ಷದ ಮೇಲೆ, ಜೊತೆಗೆ ಆಡಳಿತದ ಮೇಲೆ ಅಂತ. ಸದ್ಯಕ್ಕೆ ಸಿಎಂ ಪರವಾಗಿ ಹೈಕಮಾಂಡ್ ಇದೆ ಅಂತ ವೇಣುಗೋಪಾಲ್ ಭರವಸೆ ಕೊಟ್ಟಿದ್ದಾರಂತೆ. ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಇದೆ, ಡೋಂಟ್ ವರಿ ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಬಳಿಕ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರಂತೆ. ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ಬಳಿಕ ಸಾಹುಕಾರ್ ಅಲ್ಲಿಂದ ವಾಪಸ್ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಹೊತ್ತೇ ಬಂದಿದ್ದಾರ ಸತೀಶ್ ಜಾರಕಿಹೊಳಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿಯಾದ್ರೆ ಖಂಡಿತ ಹೌದು, ಪಕ್ಷದ ಮೇಲೂ ಕೂಡ ಅದರ ಪರಿಣಾಮ ಇರುತ್ತೆ, ಆಡಳಿತದ ವೈಖರಿಯ ಮೇಲೂ ಕೂಡ ಅದರ ಪರಿಣಾಮ ಇದ್ದೇ ಇರುತ್ತೆ. ಹಂಗಾಗಿ ದಯವಿಟ್ಟು ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡುವ ಮೂಲಕ ಒಂದು ಸ್ಪಷ್ಟೀಕರಣ ಕೊಡುವಂತಹ ಅವಶ್ಯಕತೆ ಇದೆ ಅಂತ ಸಾಹುಕಾರ್ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಬಟ್ ಅದೇ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಡೋಂಟ್ ವರಿ, ಸಿಎಂ ಪರವಾಗಿ ಹೈಕಮಾಂಡ್ ಇದೆ ಅನ್ನುವಂತ ಭರವಸೆ ಕೊಟ್ಟು ಕಳಿಸಿದ್ದಾರೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಅನಿಸ್ಕೊಂಡಂತಹ ಸತೀಶ್ ಜಾರಕಿಹೊಳಿ ಅವರೇ ಕೆಸಿ ವೇಣುಗೋಪಾಲ್ ಅವರನ್ನ ರಹಸ್ಯವಾಗಿ ಭೇಟಿ ಹಾಕಿದ್ದಾರೆ ಅಂತ ಏನ್ ಚರ್ಚೆ ಆಗಿದೆ? ಕೊಟ್ಟಿರುವ ಭರವಸೆ ಏನು? ಅಲ್ಲಿಗೆ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಗಟ್ಟಿ ಆಗಿರುತ್ತಾ ಹೇಗೆ ಅಂತ? ಶ್ರುತಿ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿರ್ತಕ್ಕಂಥ ಅವರ ಉತ್ತರಾಧಿಕಾರಿ ಎನಿಸ್ಕೊಂಡಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಎಐಸಿಸಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಹೈಕಮಾಂಡ್ ನಾಯಕರುಗಳು ಒಂದು ಸ್ಪಷ್ಟತೆಯನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋ ಅವರಿಗೆ ಒಂದು ಮಾಹಿತಿ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿಕೊಂಡಿರುವಂಥದ್ದು. ಯಾಕಂತಂದರೆ ಅಧಿಕಾರ ಹಂಚಿಕೆ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರಿಂದ ಆಡಳಿತದ ಮೇಲೆ ಸಾಕಷ್ಟು
ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಕ್ಲಾರಿಟಿಯನ್ನು ಕೊಡಿ. ಯಾಕಂತಂದರೆ DCM DK ಶಿವಕುಮಾರ್ ಅವರು 2.5 ವರ್ಷಗಳ ಕಾಲ ನಂತರ ಅಧಿಕಾರ ಹಂಚಿಕೆ ಆಗುತ್ತೆ ಅಂತ ಹೇಳಿ ಅವರು ಮತ್ತು ಅವರ ಬೆಂಬಲಿಗರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯನವರಿಗೆ ಆಡಳಿತವನ್ನು ಮಾಡಲಿಕ್ಕೆ ಸಾಕಷ್ಟು ಕಷ್ಟವಾಗುವಂಥ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣವಾಗುವಂಥ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ಒಂದು ಸ್ಪಷ್ಟತೆಯನ್ನು ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. KC ವೇಣುಗೋಪಾಲ್ ಅವರು ಸಹ ಆ ಕುರಿತಂತೆ ನಾವು ಸಹ ಚರ್ಚೆಯನ್ನು ಮಾಡ್ತೀವಿ, ಸ್ವಲ್ಪ ದಿನಗಳ ಕಾಲ ಕಾಯಿರಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಡೋದ್ರ ಜೊತೆಗೇ ಸದ್ಯಕ್ಕೆ ಕೇರಳ ಚುನಾವಣೆ ಇದೆ. ಹೀಗಾಗಿ ಕೇರಳ ಚುನಾವಣೆಯ ಬಳಿಕ ಈ ನಿರ್ಧಾರವನ್ನು ಹೈಕಮಾಂಡ್ ನಾಯಕರುಗಳು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಸಾಹುಕಾರ್ ಅವರು ಭೇಟಿಯಾಗಿ ಚರ್ಚೆ ಮಾಡಿ ಬಂದಿದ್ದಾರೆ ಅಂದ್ರೆ ಒಂದು ಸ್ಪಷ್ಟ ಸಂದೇಶ ಸಿಕ್ಕಿರಬಹುದು ಅಂತ. ಕಾದ್ ನೋಡೋಣ ಯಾವ ಸಂದೇಶ ಹೊತ್ತು ಬಂದಿದ್ದಾರೆ ಅಂತ.